ನಿಮ್ ಶಿರಾ ಗೆಳತಿ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಈ ಸೀರೆಗೆ ಈ ತರ ಸಿಂಪಲ್ ಆಗಿ ಕುಚ್ ಕಟ್ಕೊಂಡು ಬ್ಲೌಸ್ ಮಾತ್ರ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ. ಬ್ಲೌಸ್ ಮಾತ್ರ ಸಖತ್ತಾಗೆ ಬಂದಿದೆ ಕಣ್ರಿ. ಹಾಗೆ ಈ ತರ ಕ್ರೇಪ್ ಸಿಲ್ಕ್ ಸ್ಯಾರಿ ಉಡೋದಕ್ಕಾಗ್ಲಿ ಹ್ಯಾಂಡಲ್ ಮಾಡೋದಕ್ಕಾಗ್ಲಿ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ. ನನಗ್ ಮಾತ್ರ ತುಂಬಾನೇ ಇಷ್ಟ. ಹಾಗೆ ನಾನು ನಮ್ಮನೆ ರೆಡಿಯಾಗಿ ಒಂದು ಗೃಹ ಪ್ರವೇಶ ಇತ್ತು ಅಂತೇಳಿ ಬಂದ್ವಿ. ಹೋಗಿದ ತಕ್ಷಣನೇ ಫಸ್ಟ್ ತಿಂಡಿ ತಿನ್ಕೊಳ್ರಿ ಅಂದ್ರು. ಬಿಸಿ ಬಿಸಿ ಇಡ್ಲಿ ವಡೆ ಸಾಂಬಾರ್ ಅಂತೂ ಸೂಪರ್ ಆಗೇ ಇತ್ತು ಕಣ್ರಿ. ನಾವು ತಿಂಡಿ ತಿನ್ಕೊಂಡು ಮನೆಯೊಳಗಡೆ ಕೂಡ ಬಂದ್ವಿ. ನಾವು ಹೋದಾಗ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. ಹಾಗೇನೆ ಮಹಾಮಂಗಳಾರತಿ ತಗೊಂಡು ಪ್ರಸಾದ ಕೂಡ ತಗೊಂಡ್ವಿ. ಯಾವುದೇ ಕಾರಣಕ್ಕೂ ಈ ಪ್ರಸಾದ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ನನಗೆ ಮಾತ್ರ ತುಂಬಾನೇ ಇಷ್ಟ. ಹಾಗೆ ಅವ್ರ ಜೊತೆ ಒಂದು ಫೋಟೋ ವಿಡಿಯೋ ಕೂಡ ಮಾಡ್ಕೊಂಡೆ. ಹಾಗೆ ಒಂದು ರೌಂಡ್ ಮನೆ ಕೂಡ ನೋಡ್ದೆ ಕಣ್ರಿ. ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಹಾಗೆ ಊಟಕ್ಕೂ ಟೈಮ್ ಆಯ್ತು ಅಂತೇಳಿ ನಾವು ಊಟಕ್ಕೆ ಬಂದ್ವಿ. ಊಟ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಅಟ್ರಾಕ್ಟ್ ಆಗಿ ಕಂಡಿದ್ದು ಈ ರೊಟ್ಟಿ ಕಣ್ರಿ, ಸಖತ್ತಾಗೆ ಇತ್ತು. ಹಾಗೆ ಅವ್ರು ಕೊಟ್ಟಿದ್ದು ರಿಟರ್ನ್ ಗಿಫ್ಟ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಹೋಗಿದ್ದ ಜಾಗದಾಗೆಲ್ಲ ಬಟ್ಲು ಪ್ಲೇಟ್ ಕೊಡ್ತಾರೆ, ಆದ್ರೆ ಇವ್ರು ಡಿಫ್ರೆಂಟ್ ಆಗಿ ಕೊಟ್ಟಿದ್ರು. ಹಾಗೆ ಮೀಶೋ ಇಂದ ಒಂದು ಪಾರ್ಸಲ್ ಬಂದಿತ್ತು ಅಂತೇಳಿ ಅದನ್ನು ಕೂಡ ಓಪನ್ ಮಾಡಿ ನೋಡಿದೆ. ಸಖತ್ತಾಗೆ ಇದೆ ಅಲ್ವಾ. ಈ ಸರ ಡ್ರೆಸ್ಸಿಗಾಗ್ಲಿ ಸೀರೆಗಾಗ್ಲಿ ತುಂಬಾನೇ ಮ್ಯಾಚ್ ಆಗುತ್ತೆ. ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು ಕಣ್ರಿ. ಹಾಗೆ ನನ್ನ ವಿಡಿಯೋ ನೋಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.